Welcome back, my dear students. Today we are going to learn the poem Geography Lesson written by Julfikar Ghosh. ಸೊ ಇವತ್ತಿನ ದಿನ ನಾವು ಜಿಯೋಗ್ರಫಿ ಲೆಸನ್ ಎನ್ನುವ ಪದ್ಯವನ್ನು ನೋಡೋಣ. ಇದನ್ನು ಜುಲ್ಫಿಕರ್ ಘೋಷ್ ಅವರು ಬರೆದಿದ್ದಾರೆ. ಸೊ ಅದಕ್ಕಿಂತಲೂ ಮೊದಲು ಇದೇ ರೀತಿ ನಿಮಗೆ ಉಪಯುಕ್ತವಾದಂತಹ ಈಸಿ ವೇ ಒಳಗಡೆ ಕ್ಲಾಸ್ಗಳು ಬೇಕಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಸಪೋರ್ಟ್ ಮಾಡಿದರೆ ಮುಂದೆ ನಿಮಗೆ ಇದೇ ರೀತಿ ಎಲ್ಲ ತರಗತಿಗಳು ಎಲ್ಲ ಲೆಸನ್ಸ್ಗಳನ್ನು ಪೋಯಮ್ಗಳನ್ನು ನಾನು ಮಾಡೋದಕ್ಕೆ ಮೋಟಿವೇಶನ್ ಆಗ್ತದೆ. ಸೊ ಅದಕ್ಕೆ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮೈ ಚಾನಲ್ ಕೀನ್ ಟು ಲರ್ನ್. ಸೊ ನಾವೀಗ ಜಿಯೋಗ್ರಫಿ ಲೆಸನ್ ಅನ್ನುವ ಒಂದು ಪದ್ಯವನ್ನು ನೋಡೋಣ. ಮೊದಲನೇದಾಗಿ ಅಬೌಟ್ ದ ಪೋಯೆಟ್. ಸೊ ಪೋಯೆಟ್ ಅವ್ರ ಬಗ್ಗೆ ಸ್ವಲ್ಪ ನಾವಿಲ್ಲಿ ತಿಳ್ಕೊಳ್ಳೋಣ. Julfikar Ghosh, born in Sialkot, India, now Pakistan, on March 13, 1935. He is a novelist, a poet, and an essayist. After the partition of India, Ghosh and his family emigrated to England, where he completed his education and took up the teaching profession later. He went to America and since then has lived in Texas. ಸೊ ನಾವಿಲ್ಲಿ ಜುಲ್ಫಿಕರ್ ಘೋಷ್ ಅವರ ಬಗ್ಗೆ ನೋಡೋದಾದರೆ ಇವರು ಸಿಯಾಲ್ಕೋಟ್ನಲ್ಲಿ ಜನಿಸ್ತಾರೆ. ಸೊ ಪ್ರೆಸೆಂಟ್ ಅದು ಪಾಕಿಸ್ತಾನ್ ದೇಶದಲ್ಲಿದೆ. ಮಾರ್ಚ್ 13, 1935 ಒಳಗಡೆ ಮಾರ್ಚ್ 13, 1935ರಲ್ಲಿ ಜನಿಸ್ತಾರೆ. ಹಿ ಈಸ್ ಅ ನಾವೆಲಿಸ್ಟ್, ಇವರೊಬ್ಬ ಕಾದಂಬರಿಕಾರ, ಆ್ಯಂಡ್ ಅ ಪೋವೆಟ್, ಒಬ್ಬ ಕವಿನೂ ಹೌದು, ಆ್ಯಂಡ್ ಅ ಎಸ್ಸೇಯಿಸ್ಟ್, ಒಬ್ಬ ಪ್ರಬಂಧ ಬರಹಗಾರರು ಕೂಡ ಆಗಿದ್ರು ಇವರು ಅಂತ ಹೇಳ್ಬೋದು ನಾವು. ಆ್ಯಂಡ್ ಆಫ್ಟರ್ ದ ಪಾರ್ಟಿಷನ್ ಆಫ್ ಇಂಡಿಯಾ, ಘೋಷ್ ಆ್ಯಂಡ್ ಹೀಸ್ ಫ್ಯಾಮಿಲಿ ಎಮಿಗ್ರೇಟೆಡ್ ಟು ಇಂಗ್ಲೆಂಡ್. ಸೊ ಭಾರತದ ಒಂದು ವಿಭಜನೆಯಾದ ನಂತರ ಏನು ಮಾಡ್ತಾರೆ, ಘೋಷ್ ಮತ್ತು ಅವರ ಫ್ಯಾಮಿಲಿ ಎಲ್ಲ ಹೋಗಿ ಇಂಗ್ಲೆಂಡಿಗೆ ಸೆಟ್ಲ್ ಆಗ್ತಾರೆ. ಅಲ್ಲಿ ಏನು ಮಾಡ್ತಾರೆ, ಇಂಗ್ಲೆಂಡಲ್ಲಿ ವೇರ್ ಹಿ ಕಂಪ್ಲೀಟೆಡ್ ಹೀಸ್ ಎಜುಕೇಷನ್, ಇವರು ಇಂಗ್ಲೆಂಡ್ನಲ್ಲೇ ತಮ್ಮ ಶಿಕ್ಷಣವನ್ನು ಪೂರ್ಣಗೊಳಿಸ್ತಾರೆ. ಆ್ಯಂಡ್ ಟುಕ್ ಟೀಚಿಂಗ್ ಪ್ರೊಫೆಷನ್, ಟೀಚ್ ಮಾಡೋದನ್ನು, ಶಿಕ್ಷಕ ವೃತ್ತಿಯನ್ನು ಒಂದು ಪ್ರೊಫೆಷನ್ ಆಗಿ ತಗೋತಾರೆ ಇವರು ಜುಲ್ಫಿಕರ್ ಘೋಷ್ ಅವರು. ಅದಾದ ನಂತರ ಲೇಟರ್ ಹಿ ವೆಂಟ್ ಟು ಅಮೇರಿಕಾ, ಮತ್ತು ಇವರು ಟೀಚಿಂಗ್ ಪ್ರೊಫೆಷನ್ನ ತಗೊಂಡ ನಂತರ ಮುಂದಿನ ತಮ್ಮ ಜೀವನದಲ್ಲಿ ಅಮೇರಿಕಾಕ್ಕೆ ಹೋಗ್ತಾರೆ. ಆ್ಯಂಡ್ ಸಿನ್ಸ್ ದೆನ್ ಹ್ಯಾಸ್ ಲೀವ್ಡ್ ಇನ್ ಟೆಕ್ಸಾಸ್, ಅಲ್ಲಿ ಅಮೇರಿಕಾದ ಟೆಕ್ಸಾಸ್ ಸ್ಟೇಟ್ನಲ್ಲಿ ಏನು ಮಾಡ್ತಾರೆ ಇವರು ನೆಲೆಸಿ ಮುಂದಿನ ತಮ್ಮ ಜೀವನವನ್ನು ಕಳೀತಾರೆ. ಸೊ ಈಗ ಪದ್ಯವನ್ನು ನೋಡೋಣ. ಸೊ ಶಾಲ್ ವಿ ಸ್ಟಾರ್ಟ್ ದ ಪೋಯಮ್ ಸ್ಟೂಡೆಂಟ್ಸ್? ಸೊ ಫಸ್ಟ್ಲಿ first 4 stanzas. When the jet sprang into the sky, it was clear why the city had developed the way it had, seeing it scaled 6 inches to the mile. It is a very, very easy poem, my dear students. So ನಾನೀಗ ಲೈನ್ ಬೈ ಲೈನ್ ವಿತ್ ಕನ್ನಡ ಎಕ್ಸ್ಪ್ಲನೇಷನ್ ಹೇಳ್ತೀನಿ ನೋಡಿ. ವೆನ್ ದ ಜೆಟ್ ಸ್ಪ್ರ್ಯಾಂಗ್ ಇಟ್ ಮೀನ್ಸ್ ಜಿಗಿಯುವುದು, ಆಕಾಶಕ್ಕೆ ಜಿಗಿತದ. ಜೆಟ್ ಮೀನ್ಸ್ ಏರೋಪ್ಲೇನ್, ಆಕಾಶಕ್ಕೆ ಜಿಗಿದಾಗ ಏನಾಗತ್ತಾ, ಇಟ್ ವಾಸ್ ಕ್ಲಿಯರ್ ವೈ ದ ಸಿಟಿ ಹ್ಯಾಡ್ ಡೆವಲಪ್ಡ್ ದ ವೇ ಇಟ್ ಹ್ಯಾಡ್. ಆಕಾಶಕ್ಕೆ ಈ ಜೆಟ್ಟು ಜಿಗಿದಾಗ ಏನಾಗತ್ತಪ್ಪ ಅಂತಂದ್ರೆ, ಈ ಸಿಟಿಗಳು ಈ ರೀತಿ ಯಾಕೆ ಡೆವಲಪ್ ಆಗಿದ್ದಾವ, ಇದು ಪ್ರಕೃತಿಯ ಮೇಲೆ ಸಿಟಿಗಳು ಡೆವಲಪ್ ಆಗಿದ್ದು ಯಾವ ರೀತಿ ಕಾಣತ್ತಾ ಅನ್ನೋದು ನಮಗೇನಾಗತ್ತಾ ಕ್ಲಿಯರ್ ಆಗಿ ಗೊತ್ತಾಗತ್ತಾ ಅಂಥೇಳಿ ಯಾರು ಹೇಳ್ತಾರೆ ಇಲ್ಲಿ, ಜುಲ್ಫಿಕರ್ ಘೋಷ್ ಅವರು ಹೇಳ್ತಾರೆ ಮೈ ಡಿಯರ್ ಸ್ಟೂಡೆಂಟ್ಸ್. ಹಾಗೆ ಹೇಳ್ತಾರೆ ಮುಂದುವರಿದು, ಸೀಯಿಂಗ್ ಇಟ್ ಸ್ಕೇಲ್ಡ್ 6 inches ಟು ದ ಮೈಲ್. ಹೇಳ್ತಾರೆ ಅವರು, ಆಕಾಶದಲ್ಲಿ ನಾನು ಭೂಮಿಯನ್ನು ನೋಡಿದಾಗ ಏನಾಗತ್ತಪ್ಪ ಅಂತಂದ್ರೆ, ಕೆಳಗಡೆ ನೋಡಿದರೆ ಭೂಮಿ 1 ಮೈಲ್ ಇದ್ದದ್ದು ಕೇವಲ 6 inches ಥರ ಕಾಣುತ್ತೆ ಅಂತ ಹೇಳ್ತಾರೆ ಅವರು. 6 inches ಥರ. 1 mile equivalent to 1.6 kilometer, my dear students. 1.6
6 ಕಿಲೋಮೀಟರ್ಸ್. ಅದು ಆಕಾಶಕ್ಕೆ ಜೆಟ್ಟಲ್ಲಿ ಹೋದಾಗ ಅದು ಯಾವ ರೀತಿ ಕಾಣುತ್ತೆ, 1 ಮೈಲು ಕೇವಲ 6 ಇಂಚಿನಷ್ಟು ನನಗೆ ಸಣ್ಣದಾಗಿ ಕಾಣುತ್ತೆ ಅಂಥೇಳಿ ಜುಲ್ಫಿಕರ್ ಘೋಷ್ ಅವರು ಹೇಳ್ತಾರೆ. ಸೊ ನೆಕ್ಸ್ಟ್ ಸ್ಟಾನ್ಸಾ ನೋಡೋಣ. There seemed an inevitability about what on ground had looked haphazard, unplanned and without style when the jet sprang into the sky. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಇಲ್ಲಿ ಅವರು. There seemed an inevitability. Inevitability means ಏನು ಗೊತ್ತಾ, ಅನಿವಾರ್ಯತೆ. ಎದರ ಅನಿವಾರ್ಯತೆ? about what ground had looked haphazard. ಇಲ್ಲಿ ನಾವು ಭೂಮಿ ನಮಗೆ ಯಾವ ರೀತಿ ಈಗ ಅಡ್ಡಾದಿಡ್ಡಿಯಾಗಿ, ಹಪಜಾರ್ಡ್ ಮೀನ್ಸ್ ಏನು ಗೊತ್ತಾ, ಅಡ್ಡಾದಿಡ್ಡಿಯಾಗಿ ಯಾವ ರೀತಿ ಬೆಳೆದದ ಅನ್ನೋ ಒಂದು ಅನಿವಾರ್ಯತೆಯ ಪರಿಕಲ್ಪನೆ ನಮಗೆ ಕಾಣುತ್ತೆ. ಸೀಮ್ಡ್ ಆ್ಯನ್ ಇನ್ಇವಿಟಬಿಲಿಟಿ ಮೀನ್ಸ್ ಏನು ಗೊತ್ತಾ, ಇನ್ಎವಿಟಬಿಲಿಟಿ ಮೀನ್ಸ್ ಅನಿವಾರ್ಯತೆ. ಭೂಮಿ ಅಡ್ಡಾದಿಡ್ಡಿಯಾಗಿ ಬೆಳೆದದ, ಏನಿದರ ಪರಿಕಲ್ಪನೆ, ಯಾವುದು ಪ್ಲ್ಯಾನ್ ಇಲ್ಲ, ಏನೂ ಇಲ್ಲ ಅಂತ ಹೇಳ್ತಾರೆ ಅವರು. ಓಕೆ, ಇದು ಮನುಷ್ಯನ ಅತಿ ಆಶೆಯಿಂದ ಬೆಳೆದದ. ಅದು ಹೆಂಗೆ? ಅನ್ಪ್ಲ್ಯಾನ್ಡ್, ಯಾವುದೇ ರೀತಿಯ ಪ್ಲ್ಯಾನ್ ಇಲ್ಲ. ವಿತೌಟ್ ಸ್ಟೈಲ್, ಯಾವುದೇ ಸ್ಟೈಲ್ ಇಲ್ಲ, ಏನೂ ಇಲ್ಲ. ಮನುಷ್ಯನ ದುರಾಶೆಯಿಂದ ಎಲ್ಲಿ ಬೇಕಾದಲ್ಲಿ ಬಿಲ್ಡಿಂಗ್ ಆಗಿದ್ದಾವ, ಎಲ್ಲಿ ಬೇಕಾದಲ್ಲಿ ಇಂಡಸ್ಟ್ರೀಸ್ ಬೆಳೆದಿದ್ದಾವ ಅಂತ ಹೇಳ್ತಾರೆ ಅವರು. ಎಲ್ಲಿ, ಯಾವಾಗ ಇದು? ವೆನ್ ದ ಜೆಟ್ ಸ್ಪ್ರ್ಯಾಂಗ್ ಇನ್ ಟು ದ ಸ್ಕೈ. ಆಕಾಶದಲ್ಲಿ ನಾವು ಜೆಟ್ಟಲ್ಲಿ ಹೋದಾಗ ಈ ಒಂದು ಪರಿಕಲ್ಪನೆ ನಮಗೆ ಗೋಚರ ಆಗತ್ತೆ ಅಂತ ಹೇಳಿ ಹೇಳ್ತಾರೆ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ನೆಕ್ಸ್ಟ್ ನೋಡೋಣ. When the jet reached 10,000 feet, it was clear why the country had cities where a river ran and why the valleys were populated. ಇಲ್ಲಿ ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಲೈನನ್ನು ಹೇಳ್ತಾ ಇದ್ದಾರೆ ಕವಿ. ಏನು ಹೇಳ್ತಾರೆ ಅಪ್ಪ ಅಂತಂದರೆ, ವೆನ್ ದ ಜೆಟ್ ರೀಚ್ಡ್ 10,000 feet. ಜೆಟ್ 10,000 feet ಮೇಲುಗಡೆ ಹೋದಾಗ, ಮೇಲುಗಡೆ 10,000 feet ಹೋದಾಗ ಏನು ಗೋಚರ ಆಗತ್ತೆ ಅಂತ ಹೇಳ್ತಾರೆ ಅವರು. ಇಟ್ ವಾಸ್ ಕ್ಲಿಯರ್ ವೈ ದ ಕಂಟ್ರಿ ಹ್ಯಾಡ್ ಸಿಟೀಸ್ ವೇರ್ ದ ರಿವರ್ ರ್ಯಾನ್. ಎಸ್, ಕವಿಗಳು ಬಹಳ ಗಾಢವಾದಂತಹ ವಿಚಾರ ಮಾಡಿ ಈ ಒಂದು ಪರಿಕಲ್ಪನೆಯನ್ನು ಬರೆದಿದ್ದಾರೆ. ಈಗ ನಾನು 10,000 ಫೂಟ್ಗಳಷ್ಟು ಮೇಲೆ ಹೋದಾಗ ಏನಾಗತ್ತೆಪ್ಪ ಅಂತಂದ್ರೆ, ಈ ಎಲ್ಲ ಕಂಟ್ರೀಸ್ಗಳು ನದಿಗಳು ಹರಿಯುವಲ್ಲೇ ಯಾಕೆ ಸಿಟೀಸ್ಗಳನ್ನು ಕ್ರಿಯೇಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗತ್ತೆ. ಯಾಕೆ ಅಂತಂದರೆ, ನದಿಯಿಂದ ತಮಗೆ ಆಗತಕ್ಕಂತಹ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ನದಿ ಹತ್ರನೇ ಏನು ಮಾಡಿದ್ದಾರೆ, ಎಲ್ಲ ಸಿಟೀಸ್ಗಳನ್ನು ಬಿಲ್ಡ್ ಮಾಡಿದ್ದಾರೆ. ಆ್ಯಂಡ್ ಮತ್ತೆ ಹೇಳ್ತಾರೆ ಅವರು, ವೈ ದ ವ್ಯಾಲೇಸ್ ವರ್ ಪಾಪ್ಯುಲೇಟೆಡ್. ವ್ಯಾಲೈಸ್ ಕಣಿವೆ ಪ್ರದೇಶದಲ್ಲಿ, ಪಾಪ್ಯುಲೇಟೆಡ್ ಮೀನ್ಸ್ ಜನಸಂದಣಿ, ಅತಿ ಹೆಚ್ಚು ಜನಸಂದಣಿ ಕಣಿವೆ ಪ್ರದೇಶದಲ್ಲಿ ಸಿಗ್ತದೆ ನಮಗೆ. ಯಾಕಪ್ಪ ಅಂತಂದ್ರೆ, ಕಣಿವೆ ಪ್ರದೇಶ ಅನ್ನೋದು ಅತಿ ಫಲವತ್ತಾದ ಭೂಮಿಯನ್ನು ಹೊಂದಿರ್ತದೆ. ಸೊ ಫಲವತ್ತಾದ ಭೂಮಿ ಯಾಕೆ ಬೇಕು ನಮಗೆ? ಉತ್ತಮವಾದಂತಹ ಆಹಾರವನ್ನು ತಯಾರಿಸಲು, ಉತ್ತಮವಾದಂತಹ ಆಹಾರವನ್ನು ಬೆಳೆಯಲು ನಮಗೇನು ಬೇಕು? ಫಲವತ್ತಾದಂತಹ ಭೂಮಿ ಬೇಕು. ಸೊ ಅದರ ಸಲುವಾಗಿ ಏನು ಮಾಡಿದ್ದಾರೆ? ಸಿಟೀಸನ್ನು ರಿವರ್ ರ್ಯಾನಿಂಗ್ ಅಂದರೆ ನದಿಗಳು ಹರಿಯುವಲ್ಲಿ ಸಿಟೀಸ್ಗಳನ್ನು ಕ್ರಿಯೇಟ್ ಮಾಡಿದ್ದಾರೆ. ಮತ್ತು ವ್ಯಾಲೇಸ್ ಪ್ರದೇಶಗಳಲ್ಲಿ ಏನಾಗಿದೆ? ಜನಸಂದಣಿ ಹೆಚ್ಚಾಗಿದೆ ಅನ್ನೋ ಒಂದು ಪರಿಕಲ್ಪನೆಯನ್ನು ಇಲ್ಲಿ ಕವಿ ಸ್ಪಷ್ಟವಾಗಿ ಪ್ರಸ್ತುತಪಡಿಸ್ತಾರೆ. ಸೊ ಮುಂದೆ ನೋಡೋಣ. The logic of geography that land and water attracted men was clear delineated when the jet reached 10,000 feet. ಇಲ್ಲಿ ಮತ್ತೊಂದು ಪರಿಕಲ್ಪನೆ ಹೇಳ್ತಾರೆ ನೋಡಿ ಕವಿ ಎಷ್ಟು ಚೆನ್ನಾಗಿ. ದ ಲಾಜಿಕ್ ಆಫ್ ಜಿಯೋಗ್ರಫಿ. ಜಿಯೋಗ್ರಫಿಯ ಒಂದು ಲಾಜಿಕ್ಕನ್ನು ನಾವು ಅಬ್ಸರ್ವ್ ಮಾಡೋದಾದರೆ ಏನಿಲ್ಲ, ಜಿಯೋಗ್ರಫಿ ಲಾಜಿಕ್ ಇಲ್ಲಿ ಏನಿರ್ತದೆ? ಏನಿಲ್ಲ. ಏನಪ್ಪ ಅಂತಂದ್ರೆ, ಲ್ಯಾಂಡ್ ಮತ್ತು ವಾಟರ್ ಏನು ಮಾಡಿದಾವ? ಮನುಷ್ಯನನ್ನು ಅಟ್ರ್ಯಾಕ್ಟ್ ಮಾಡಿದಾವ. ಲ್ಯಾಂಡ್ ಮತ್ತು ವಾಟರ್ ಯಾಕೆ ಅಂತಂದರೆ, ಮನುಷ್ಯನು ತನ್ನ ಅವಶ್ಯಕತೆಗಳನ್ನು ಈಡೇರಿಸಿಕೊಳ್ಳಲು ಭೂಮಿನೂ ಬೇಕು ಮತ್ತು ನೀರು ಬೇಕು. ಸೊ ಈ ಲ್ಯಾಂಡ್ ಆ್ಯಂಡ್ ವಾಟರ್ಗಳು ಏನು ಮಾಡಿದಾವ? ಮನುಷ್ಯನನ್ನು ಅಟ್ರ್ಯಾಕ್ಟ್
ಎಫೆಕ್ಟ್ ಮಾಡಿದಾವ ಅಂಥೇಳಿ ಕವಿ ಹೇಳ್ತಾರ. ಅದಕ್ಕೆ ಹೇಳ್ತಾರೆ ಅವರು ವಾಸ್ ಕ್ಲಿಯರ್ ಡೆಲಿನಿಯೇಟೆಡ್ ಮೀನ್ಸ್ ಏನು ಗೊತ್ತಾ, ಇದು ನಿರೂಪಿಸ್ತದ. ಏನಂತ ನಿರೂಪಿಸ್ತದ? ಡೆಲಿನಿಯೇಟೆಡ್ ಮೀನ್ಸ್ ಏನು? ನಿರೂಪಿಸುವುದು. ಈ ಮನುಷ್ಯ ನೀರು ಮತ್ತು ಭೂಮಿ ಇದ್ದಲ್ಲೇ, ಫಲವತ್ತಾದ ಭೂಮಿ ಇದ್ದಲ್ಲೇ ತನ್ನ ಜೀವನವನ್ನು ಯಾಕೆ ಕಟ್ಕೊಂಡಿದ್ದಾನ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೋಚರ ಆಗ್ತದ ಅನ್ನೋ ಒಂದು ಪರಿಕಲ್ಪನೆಯನ್ನು ಇಲ್ಲಿ ಕವಿಗಳು ಸ್ಪಷ್ಟವಾಗಿ ಪ್ರಸ್ತುತಪಡಿಸಿದಾರ. ಇದೆಲ್ಲ ನಮಗೆ ಯಾವಾಗ ಕಾಣುತ್ತಾ? ವೆನ್ ದ ಜಟ್ ರೀಚ್ಡ್ 10,000 feet ಹೈ. ಇದೆಲ್ಲ ನಮಗೆ ಗೋಚರ ಆಗುವುದು ಯಾವಾಗ? ಜಟ್ 10,000 feet ಹೈಟ್ ಒಳಗಡೆ ಹೋದಾಗ ನಮಗೆ ಇದು ಎಲ್ಲವೂ ಕೂಡ ಗೋಚರ ಆಗ್ತದ ಅಂಥೇಳಿ ಕವಿಗಳು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಸೊ ಇಲ್ಲಿ ಮುಂದುವರೆದು ಕವಿ ಹೇಳ್ತಾರೆ, ಏನು ಹೇಳ್ತಾರೆ ನೋಡೋಣ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಹೇಳ್ತಾನೆ ಕವಿ ಇಲ್ಲಿ, when the jet reached 10,000 feet, okay, when the jet rose 6 miles, ಮೇಲ್ಗಡೆ ಹೋದಾಗ, rose means arise, okay, rose ಮೇಲ್ಗಡೆ ಹೋದಾಗ, when the jet rose 6 miles, it was clear that earth was round. ನಮಗೆ 6 ಮೈಲಿಯಷ್ಟು ಮೇಲ್ಗಡೆ ಹೋದಾಗ ಏನು ಗೊತ್ತಾಗತ್ತೆ ಅಂತ ಹೇಳ್ತಾರೆ ಅವರು ಕವಿಗಳು. ನಾವು ಮೇಲ್ಗಡೆ 6 ಮೈಲಿಯಷ್ಟು ಮೇಲ್ಗಡೆ ಹೋದಾಗ ಭೂಮಿ ರೌಂಡ್ ಆಗ್ಯದ, ಅರ್ತ್ ವಾಸ್ ರೌಂಡ್ ಅನ್ನೋ ಒಂದು ಪರಿಕಲ್ಪನೆ ಸ್ಪಷ್ಟವಾಗಿ ತಿಳಿತದ ನಮಗೆ ಅಂಥೇಳಿ ಕವಿ ಹೇಳ್ತಾರೆ. ಮುಂದುವರಿದು ಹೇಳ್ತಾರೆ, ಆ್ಯಂಡ್ ದ್ಯಾಟ್ ಇಟ್ ಹ್ಯಾಡ್ ಮೋರ್ ಸೀ ದ್ಯಾನ್ ಲ್ಯಾಂಡ್. ಹೇಳ್ತಾರೆ ಅವರು, ಏನಪ್ಪ ಅಂತಂದ್ರೆ ಭೂಮಿ ಮೇಲೆ ನಾವಿರೋದು ಸ್ವಲ್ಪ ಭಾಗ ಭೂಮಿಯಲ್ಲಿದ್ದೀವಿ, ಬಟ್ ಮನುಷ್ಯ ಯಾವ ಪರಿಕಲ್ಪನೆ ಒಳಗಿದ್ದಾನೆ ಅನ್ನೋದೇ ಗೊತ್ತಿಲ್ಲ. ಯಾಕಂದರೆ ಭೂಮಿಯ ಮೇಲೆ ಲ್ಯಾಂಡ್ಗಿಂತಲೂ ಹೆಚ್ಚಾಗಿ ಏನದ? ನೀರದ. ಓಕೆ, ಲ್ಯಾಂಡ್ಗಿಂತ ಹೆಚ್ಚಾಗಿ ನೀರದ ಅನ್ನೋ ಒಂದು ಪರಿಕಲ್ಪನೆ ನಮಗೆ ಆಕಾಶದಲ್ಲಿ 6 miles ಹೈಟ್ ಹೋದಾಗ ಗೊತ್ತಾಗ್ತದ ಅಂತ ಹೇಳ್ತಾರೆ ಅವರು. 6 miles ಹೈಟಲ್ಲಿ ಹೋದಾಗ ನಮಗೆ ಸ್ಪಷ್ಟವಾಗಿ ತಿಳಿತದ ಅಂತ ಹೇಳ್ತಾರೆ. ಬಟ್ ಇಟ್ ವಾಸ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಇದನ್ನು ನಾವಿಲ್ಲಿ ಕೆಳಗಡೆ ಇದ್ದು ತಿಳ್ಕೊಳ್ಳುವುದು ಏನಾಗ್ಯದಪ್ಪ ಅಂತಂದರೆ ಈಗ ಡಿಫಿಕಲ್ಟ್ ಆಗ್ಯದ. ಆಕಾಶಕ್ಕೆ ಜಿಗಿದಾಗ, ನಾವು ಜೆಟ್ ಒಳಗಡೆ ಆಕಾಶಕ್ಕೆ ಜಿಗಿದಾಗ ನಮ್ಮ ಒಂದು ವಿಚಾರಗಳು, ನಮ್ಮ ಒಂದು ಪರಿಕಲ್ಪನೆಗಳು ಎಷ್ಟು ಸಣ್ಣದಾಗಿದ್ದಾವ ಅನ್ನೋ ಒಂದು ಸ್ಪಷ್ಟ ಒಂದು ಚಿತ್ರಣ ನಮಗೆ ದೊರೀತದ ಅನ್ನೋ ಒಂದು ಪರಿಕಲ್ಪನೆಯನ್ನು ಇಲ್ಲಿ ಕವಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಮುಂದಿನ ಒಂದು ಲೈನ್ಗಳಲ್ಲಿ ಏನು ಹೇಳ್ತಾರೆ ಕವಿ ನೋಡೋಣ. ದ ಮ್ಯಾನ್ ಆನ್ ದ ಅರ್ತ್ ಫೌಂಡ್ ಕಾಸಸ್. ಹೇಳ್ತಾರೆ ಅವರು, ಎಷ್ಟು ಸ್ಪಷ್ಟವಾಗಿ ಹೇಳ್ತಾರಪ್ಪ ಅಂತಂದ್ರೆ, ದ್ಯಾಟ್ ದ ಮೆನ್ ಆನ್ ದ ಅರ್ತ್ ಫೌಂಡ್ ಕಾಸಸ್ ಟು ಹೇಟ್ ಈಚ್ ಅದರ್. ಎದ್ರ ಸಲುವಾಗಿ? ಟು ಬಿಲ್ಡ್ ವಾಲ್ಸ್ ಅಕ್ರಾಸ್ ಸಿಟೀಸ್ ಆ್ಯಂಡ್ ಟು ಕಿಲ್. ಮನುಷ್ಯನ ದುರಾಶೆಯ ಬಗ್ಗೆ ಈ ಒಂದು ಕೊನೆಯ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ ಅವರು. ಏನಂತಂದರೆ, ದ್ಯಾಟ್ ದ ಮ್ಯಾನ್ ಆನ್ ದ ಅರ್ತ್ ಫೌಂಡ್ ಕಾಸಸ್ ಟು ಈಚ್ ಅದರ್. ಪ್ರಕೃತಿ ನಮಗಿಷ್ಟೆಲ್ಲ ಕೊಟ್ಟದ, ಬಟ್ ಮನುಷ್ಯ ಪ್ರಕೃತಿ ಕೊಟ್ಟದ್ದನ್ನು ತೆಗೆದುಕೊಂಡು ತಾನು ನೆಮ್ಮದಿಯಿಂದ ಸಹಬಾಳ್ವೆಯಿಂದ ಬದುಕುವುದು ಗೊತ್ತಿಲ್ಲ ಅವನಿಗೆ. ಏನು ಮಾಡ್ತಿದ್ದಾರ? ಒಬ್ಬರನ್ನೊಬ್ಬರು ಹೇಟ್ ಮಾಡ್ತಿದ್ದಾರ. ದಟ್ ದ ಕಾಸಸ್ ಹೇಟ್ ಈಚ್ ಅದರ್. ಒಬ್ಬರಿಗೊಬ್ಬರಿಗೂ ಏನಿಲ್ಲ, ಹೊಂದಾಣಿಕೆ ಇಲ್ಲ. ಒಬ್ಬರನ್ನೊಬ್ಬರು ಏನು ಮಾಡ್ತಿದ್ದಾರ? ಹೊಡೆದಾಡ್ತಾ ನಂದು ನಂದು ಅಂತೇಳಿ ಜೀವನ ಮಾಡ್ತಿದ್ದಾರ. ಮತ್ತು ಏನು ಮಾಡಕತ್ತಾರ? ಟು ಬಿಲ್ಡ್ ವಾಲ್ಸ್ ಅಕ್ರಾಸ್ ಸಿಟೀಸ್. ಸಿಟಿಗಳ ಮಧ್ಯೆ, ನಗರಗಳ ಮಧ್ಯೆ ಏನು ಮಾಡ್ತಿದ್ದಾರ? ಗೋಡೆಗಳನ್ನು ಕಟ್ತಾ ಇದ್ದಾರೆ. ವಾಲ್ಸ್ ಅಂತಂದ್ರೆ ಏನು? ಗೋಡೆಗಳನ್ನು ಕಟ್ತಾ ಇದ್ದಾರೆ. ಯಾಕೆ? ತಮ್ಮ ಸ್ವಾರ್ಥಕ್ಕೆ. ಇದು ನಂದು ಅನ್ನೋ ಒಂದು ಸ್ವಾರ್ಥವನ್ನು ಇಟ್ಕೊಂಡು ಗೋಡೆಗಳನ್ನು ಕಟ್ತಾ ಇದ್ದಾರೆ. ಮತ್ತು ಆ ಗೋಡೆಗಳಿಗೆ ತಡೆಗೋಡೆ ಆದಂತಹ ಜನರನ್ನು ಏನು ಮಾಡ್ತಿದ್ದಾರೆ? ಟು ಕಿಲ್. ಮತ್ತು ನಂದು ಅನ್ನೋ ಪರಿಕಲ್ಪನೆಯಲ್ಲಿ ಎಷ್ಟೋ ಜನರನ್ನು ಸಾಯಿಸ್ತಾ ಇದ್ದಾರೆ. ಇಂತಹ ಮನಸ್ಥಿತಿಯನ್ನು ಯಾಕೆ ಮನುಷ್ಯ ಹೊಂದಿದಾನ ಅನ್ನುವುದು ನನಗೆ ತಿಳಿಲೇ ಇಲ್ಲ ಅಂತ ಹೇಳ್ತಾರೆ ಅವರು. ಫ್ರಮ್ ದ ಹೈಟ್, ಎಲ್ಲಿಂದ? ಮೇಲಿನಿಂದ ನೋಡಿದಾಗ ನನಗೇನೂ ಅರ್ಥ ಆಗಲಿಲ್ಲ. ಇದು ಯಾಕೆ ಈ ಮನುಷ್ಯ, ಪ್ರಕೃತಿ ಇಷ್ಟೆಲ್ಲ ಮನುಷ್ಯನಿಗೆ ಕೊಟ್ಟದ, ಬಟ್ ಮನುಷ್ಯ ಯಾಕೆ ಈ ರೀತಿಯಾದಂತಹ ಒಂದು ಮನಸ್ಥಿತಿಯನ್ನು ಹೊಂದಿದಾನ ಅನ್ನೋ ಒಂದು ವಿಚಾರ
ನನಗೆ ಮೇಲಿನಿಂದ ನೋಡಿದಾಗ ಸ್ಪಷ್ಟನೇ ಆಗಲಿಲ್ಲ, ತಿಳಿಲೇ ಇಲ್ಲ ಅಂತ ಹೇಳ್ತಾರೆ. ಆ್ಯಂಡ್ ಲಾಸ್ಟ್ ಲೈನಲ್ಲಿ ಹೇಳ್ತಾರೆ ಅವರು, ಇಟ್ ವಾಸ್ ನಾಟ್ ಕ್ಲಿಯರ್ ವೈ, ಮೇಲಿನಿಂದ ನೋಡಿದಾಗ ಮನುಷ್ಯನ ಈ ಗುಣ ಯಾಕೆ ಬಂತು ಅನ್ನೋ ಒಂದು ಪರಿಕಲ್ಪನೆ ನನಗೆ ಅರ್ಥ ಆಗಲಿಲ್ಲ. ನಂದು ನಂದು ತಂದು ಅಂಥೇಳಿ ಏನು ಮಾಡ್ತಿದ್ದಾನೆ ಅವನು, ಪ್ರಕೃತಿ ಕೊಟ್ಟಂತಹದನ್ನೇ ಮರಿತಾ ಇದ್ದಾನೆ. ಇಲ್ಲಿ ನಂದು, ನನ್ನ ಮನೆ, ನನ್ನ ನಗರ, ನನ್ನ ಗೋಡೆ ಅನ್ನೋ ವಿಚಾರದಲ್ಲಿ ಮನುಷ್ಯರು ಒಬ್ಬರಿಗೊಬ್ಬರು ಏನು ಮಾಡ್ತಿದ್ದಾರೆ, ಹೊಡೆದಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರವನ್ನು ಇಲ್ಲಿ ಕವಿಗಳು ಜುಲ್ಫಿಕರ್ ಘೋಷ್ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಇದೇ ರೀತಿ ನಿಮಗೆ ಈಸಿಯಾಗಿ ಎಲ್ಲ ಲೆಸನ್ಸ್ಗಳು ಬೇಕಾದರೆ ನಾನು ಮುಂದಿನ ದಿನಗಳಲ್ಲಿ SSLC PUC ಕ್ಲಾಸ್ಗಳನ್ನು ಕೂಡ ಹಾಕ್ತಾ ಇದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನೀವೇನಾದರೂ ನನಗೆ ಪ್ರೋತ್ಸಾಹ ಮಾಡಿದರೆ ನಾನು ಮುಂದಿನ ದಿನಗಳಲ್ಲಿ ಇನ್ನುಳಿದ ಎಲ್ಲ ತರಗತಿಗಳನ್ನು ಹಾಕೋದಕ್ಕೆ ಅನುಕೂಲ ಆಗ್ತದೆ. ಸೊ ಡೂ ಸಬ್ಸ್ಕ್ರೈಬ್ ಆ್ಯಂಡ್ share my channel. Keen to learn English. Thank you.